ವೈಯಕ್ತಿಕವಾಗಿ ಎಲ್ಲರೂ ಕೂಡ ನಾನು ಧನ್ಯವಾದಗಳು. ರಾಜ್ಯದ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ವಿ, ಬೆಳಗಾವಿ ಮಾಡಿದ್ವಿ, ಬಿಜಾಪುರ ಮಾಡಿದ್ವಿ, ವಿಜಯಪುರ ಮಾಡಿದ್ವಿ, ಮೈಸೂರು ಆಮೇಲೆ ನಮ್ಮ ಹೊಸ ಲೋಕಾಯುಕ್ತ ಇದ್ದಾಗ ಹೊಸ ಬೇರೆ ಕಡೆ ಮಾಡಿದ್ವಿ. ಇನ್ನು ನಮ್ಮ ಚಿತ್ರದುರ್ಗ ಭಾಗ ಈ ಕಡೆ ಮಧ್ಯ ಕರ್ನಾಟಕ ಕಡೆ ಭಾಗದಲ್ಲಿ ಕೆಲಸ ಮಾಡೋ ಅವಕಾಶ ಸಿಗುತ್ತೆ. ಬಂದು ಮತ್ತು ಇನ್ನೊಂದು ಇಲ್ಲೇ ದೇವಸ್ಥಾನಕ್ಕಾಗಿ ಎಲ್ಲ ತುಂಬ ಜನ ಕೃಷಿಗೆ ಅವರ ಅಭಿಮಾನಕ್ಕೆ ಕೃಷಿ ಮಾಡ್ತಾರೆ. ಹಾಗಾಗಿ ಅದರಲ್ಲೂ ಮಾಡ್ಕೊಳ್ಬೋದು ಅಂತ ನಮಗೆ ತಿಳಿಸಿರಲಿಲ್ಲ. ಎಲ್ಲರೂ ನನ್ನ ಹೆಸರು ಮಹೇಶ್ ಅಂತೇಳಿ, ನಾನು ಅಜೀವ ಸದಸ್ಯನಾಗಿ ಈ ಸಂಸ್ಥೆಗೆ ಕಳೆದ 3 ವರ್ಷದ ಅವಧಿ ಹಿಂದಗಡೆ ನಾನು ಸದಸ್ಯನಾಗಿ ಸಂಸ್ಥೆ ಏನು ನಿರ್ಧಾರ ಮಾಡಿದೆ 1,62,000 ರೂಪಾಯಿ ನಾನು ಹಣ ತುಂಬಿ ಬ್ಯಾಂಕಿನ ಚೆಕ್ ಮೂಲಕನೇ ನಾನು ಹಣ ತುಂಬಿ ನಾನು ಸದಸ್ಯ ಆದಂತಹ ನನ್ನ ಸದಸ್ಯತ್ವ ಸಂಖ್ಯೆ ಬಂದು M74 ಅಂತ. ಸರ್ವ ಸದಸ್ಯರ ಸಭೆ ಈ ದಿನ ನಡೀತಾ ಇದೆ. ನಮಗೆ ಆಶ್ಚರ್ಯವಾಗ್ತಿದೆ. ಇದು ಸರ್ವ ಸದಸ್ಯರ ಸಭೆಗೆ ಸದಸ್ಯರನ್ನು ಹೊರಗಿಟ್ಟು ಮಾಡ್ತಕ್ಕಂಥ ಸಭೆ ಆಗ್ತಿರೋದು ಶೋಕನೀಯ. ದಯಮಾಡಿ ಇದಕ್ಕೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿದ್ದಾರೆ. ಇದಕ್ಕೆ ನಡೆದಂಥ ಇಂದಿನ ಬಾಡಿ ಏನಿದೆ, ಕಾರ್ಯದರ್ಶಿಗಳಿರ್ಬೋದು, ಇದಕ್ಕೆ ಉಪಾಧ್ಯಕ್ಷರಿರ್ಬೋದು, ನಿರ್ದೇಶಕರುಗಳಿರ್ಬೋದು. ನಾನು ಈ ಒಂದು ಸಂಸ್ಥೆಯಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ನಡೆದಂಥ ಘಟನೆಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಬ್ಬ ಖಜಾಂಚಿಗಳನ್ನು ಸಸ್ಪೆಂಡ್ ಮಾಡೋಂತಹ ಸಂಸ್ಥೆ ಇದು. ನಾನು ಇವತ್ತೇ ನೋಡಿರೋದು. ಇಂತಹ ಸಂಸ್ಥೆಯಲ್ಲಿ ಇವತ್ತಿನ ದಿನ ಖಜಾಂಚಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ, ನಿರ್ದೇಶಕರನ್ನು ಸಸ್ಪೆಂಡ್ ಮಾಡಿದ್ದಾರೆ, ಸದಸ್ಯರನ್ನು ಹೊರಗಡೆ ಇಟ್ಟು ಸರ್ವ ಸದಸ್ಯರ ಸಭೆ ಮಾಡ್ತಿದ್ದಾರೆ. ಇಲ್ಲಿ ಒಳಗಡೆ ಏನು ನಡೀತಿದೆ ಅಂತಂದರೆ ನಮಗೆಲ್ಲ ಆಶ್ಚರ್ಯ ಆಗ್ತಿದೆ. ಇವತ್ತು ಯಾಕೆ ಹೊರಗಡೆ ಇಡ್ತಿರೋ ಉದ್ದೇಶ ನಮಗೆ ಹೇಳ್ತಿಲ್ಲ. ಇಲ್ಲಿ ಸಿಬ್ಬಂದಿಗಳು ಹೇಳ್ತಿದ್ದಾರೆ, ಅವರು ಅಸಹಾಯಕರಾಗಿ ನಮಗೆ ಸಹಕರಿಸ್ತಿದ್ದಾರೆ. ಸರ್ ಈ ಬಿಡಬೇಡ್ರಿ ಅಂತೇಳಿ ಹೇಳಿದ್ದಾರೆ. ಯಾರನ್ನೂ ಬಿಡಬೇಡ್ರಿ, 182 ಜನ ಬಿಡಬೇಡ್ರಿ. ಯಾರಪ್ಪ, ಎಲ್ಲೈತಪ್ಪ ಅಲ್ಲಿ ಇಷ್ಟು? ಯಾವ ಕಾನೂನಲ್ಲಿದೆ? ಇದೇ 182 ಜನ ನಾವು ಉಚ್ಚ ನ್ಯಾಯಾಲಯದಲ್ಲಿ ಆರ್ಡರ್ ತಂದು ನಾವು ಚುನಾವಣೆಯಲ್ಲಿ ನಮ್ಮ ಹಕ್ಕನ್ನು ನಾವು ಮತ ಚಲಾಯಿಸಿದ್ವಿ. ನಾವು ಮತ ಚಲಾಯಿಸಿದ ಮೇಲೆ ಈ ಸಂಸ್ಥೆಗೆ ಜನರಲ್ ಬಾಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಹೊರಗಿಟ್ಟು ಜನರಲ್ ಬಾಡಿ ಮಾಡ್ತಾರೆ ಅಂತಂದರೆ ಇದ್ರ ಉದ್ದೇಶ ಏನಿದೆ? ನಾಳೆ ಕಟ್ಟಡ ಬರ್ಕೊಂತಾರ ಇವರು? ಇದು ಸ್ವತಂತ್ರ ಪೂರ್ವವಾದಂಥ ಸಂಸ್ಥೆ. 1933ರಲ್ಲಿ ಸ್ಥಾಪನೆಯಾದಂತಹ ಮಹಾನ್ ನಾಯಕ, ದೇಶದ ಮಹಾನ್ ನಾಯಕರಾದಂಥ ಎಸ್ ನಿಜಲಿಂಗಪ್ಪನವರು ಸ್ಥಾಪನೆ ಮಾಡಿದಂತಹ ಸಂಸ್ಥೆ. ಇಂತಹ ಸಂಸ್ಥೆನ ಉಳಿಸ್ಬೇಕೆ ಅಥವಾ ಇವರೇ ಏನಾದ್ರು ಮಾಡಿಕೊಟ್ಟಿದ್ದಾರೆ ಅಂತ ನಮಗೆ ಅನುಮಾನ ಇದೆ. ನಾನು ಈ ಚಿತ್ರದುರ್ಗ ನಗರದ ಪ್ರಜೆಯಾಗಿ ಸಹ, ಆಗ ಈ ಕ್ಲಬ್ಬಿನ ಸದಸ್ಯನಾಗಿ ನಾನು ಸಾರ್ವಜನಿಕರು ಜನಗಳನ್ನು ಸಹ ನಾನು ಗಮನ ಸೆಳೆಯುವ ನಿಟ್ಟಿನಲ್ಲಿ ನಾನು ಒಂದು ಕ್ವಶನ್ ಮಾಡ್ತಿದ್ದೀನಿ. ಈ ಸಂಸ್ಥೆನ ಇವರೇ ಬರ್ಕೊಳಕೊಟ್ಟಿದ್ದಾರೆ, ಈ ಅನುಮಾನ ನಮ್ಮಲ್ಲಿ ಮೂಡಿದೆ. ಹಾಗಾಗಿ ದಯಮಾಡಿ ನಿಮ್ಮಂಥ ಪ್ರಜ್ಞಾವಂತರ ಪ್ರಜೆಗಳು ಮತ್ತು ಸದಸ್ಯರು ದಯಮಾಡಿ ಮುಂದೆ ಬಂದು ಇಂಥ ಸಂಸ್ಥೆ ಉಳಿಸ್ರಿ. ಇಂಥ ದುರಾಡಳಿತ ಇಡೀ ಹಿಸ್ಟ್ರಿನಲ್ಲೇ ಆಗಿರಲಿಲ್ಲ, ಇಂಥವು ಆಗಬಾರ್ದು ಅಂತ ನನ್ನ ಒಂದು ಮನವಿ ಸರ್.